ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗ್ರಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕಳ್ಸೋದ್ ಬಿಟ್ಟಿದ್ದೇನೆ ನಾನು ವೈಯಕ್ತಿಕವಾಗಿ ಕಳ್ಸೋದು. ದಯಮಾಡಿ ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿ ದಿವಸ ಸೇರ ಲೈಕ್ ಕಮೆಂಟ್ ಮಾಡೋರ್ಗೆ ಕೋಟಿ ಕೋಟಿ ನಮಸ್ಕಾರ. ಇದಕ್ಕ ಏನ್ ಅನ್ಬೇಕು ಅನ್ನೋದನ್ನ ನನಗೆ ತಿಳಿದತ್ತು. ಎಲ್ಲ 20 ರಿಂದ 28 ವರ್ಷದೊಳಗಿನ ಹೆಣ್ಮಕ್ಳು ಶ್ರೀಮಂತ ಕುಟುಂಬಗಳಿವ. ಆದ್ರ ಎಂಗೇಜ್ಮೆಂಟ್ ಆದ್ಮ್ಯಾಗ ಅಥವಾ ಮದುವೆ ಆದ್ಮ್ಯಾಗ ತಮ್ಮ ಹಳೆ ಲವರ್ಗಳು ಕೂಡ ಸೇರಿ ಮದುವೆ ಆಗವ್ರನ್ನು ಮರ್ಡರ್ ಮಾಡ್ರು, ಮದುವೆ ಆಗವ್ರನ್ನು ಆಗದಿದ್ದವ್ರನ್ನು ಎಲ್ಲೋ ಒಂದು ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಭೇಟಿ ಆಗಕ್ ಹೋಗಿ ಮರ್ಡರ್ ಮಾಡಿದ ಇತಿಹಾಸಗಳನ್ನ ನಿಮ್ ಮುಂದೆ ಇಡತ್ತೇನೆ. ಹುಚ್ಚು ಪ್ರೀತಿ ಅಂತಾರೆ ಇದಕ್ಕ. ಅದ್ರಾಗ ಏನು ಕಾಣುವುದಿಲ್ಲ. ಆದ್ರೆ ಮದುವೆ ಆಗೋ ಹುಡುಗನು ಬಹಳ ಶ್ರೀಮಂತರ ಮಕ್ಕಳವ. ಇವ್ರನ್ನು ಒಂದು ಶ್ರೀಮಂತ ಕುಟುಂಬದಾಗ ಹುಟ್ಟಿದವ್ರು ಹೆಣ್ಣು ಹುಡುಗರನ್ನು. ಆದ್ರ ಹುಚ್ಚು ಪ್ರೀತಿ, ಆ ಹುಚ್ಚು ಪ್ರೀತಿ ಒಂದು ತಮ್ಮ ಮದುವೆ ಆದ ನಂತರ ಆಗ್ಬೇಕಾದಂತ ಒಂದು ಸಂದರ್ಭ ಅದನ್ನ ಮರ್ತ ಕೆಲಸ ಒಂದು ಹೊಸ ಬಾಳೆ ಶುರು ಮಾಡ್ಬೇಕಾದಂತ ಹೆಣ್ಣು ಮಕ್ಕಳ ತಲೆಯಾಗ ಹಿಂಗ್ ಯಾಕೆ ವಿಚಾರಗಳು ಹೋಗ್ತಾವ ನನಗಂತೂ ಗೊತ್ತಾವ. ಅದಕ್ಕೆ ಹುಚ್ಚು ಪ್ರೀತಿ. ಮತ್ತ ಅವ್ರನ್ನ ಲವ್ ಮಾಡಿದವ್ರೇನ್ ಕೋಟ್ಯಾಧಿಪತಿಗಳಲ್ಲ, ಅತಿ ಸಾಮಾನ್ಯ ಮನುಷ್ಯರ. ಆದ್ರೆ ಅಲ್ಲಿ ಮುಂದಿನ ಭವಿಷ್ಯದಾಗ ಗಾಡಿ ಗೋಡ ಒಂದ್ ಒಳ್ಳೆ ದೊಡ್ಡ 100 ಕೋಟಿ ರೂಪಾಯಿ ಆಸ್ತಿ ಇದ್ದಂತ ಗಂಡು ಸಿಗುತ್ನ್ಯಾಗ ಒಂದ ಪಗಾರ ತಗೊಂಡ್ ಹೊಟ್ಟಿ ತುಂಬಿಸ್ಕೊಳಕ್ ಆಗದ ಹುಡುಗರು ಕೂಡ ಇವರೆಲ್ಲ ಕೂಡಿ ಮರ್ಡರ್ ಮಾಡಿದ್ದು. ಇವತ್ ನಾವು ಬೆಂಗಳೂರಾಗ ಒಂದ್ 15-20 ವರ್ಷದ ಹಿಂದ ಶುಭಾ ಮತ್ತು ಗಿರೀಶ್ ಏರ್ಪೋರ್ಟ್ ಕರ್ಕೊಂಡ್ ಹೋಗ್ತಾರ. ಮದುವೆ ಆದ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಪಾಪ ಮಗ ಕರ್ಕೊಂಡೋಗಿ ಅವ್ರ ಲವರ್ ಕಡೆಯಿಂದ ತಲೆ ಮ್ಯಾಗ ರಾಡ್ನ ಬೆಳೆಸಿ ಈ ಶುಭಾ ಮತ್ತು ಗಿರೀಶನ್ ಮರ್ಡರ್ ಮಾಡಿಸ್ತಾಳ. ಸಿಗ್ತಾಳಕ್ಕಿ. ಇವತ್ತಕ್ಕಿಗೆ ಲೈಫ್ ಪ್ರಿಸನ್ ಜೀವಾವಧಿ ಶಿಕ್ಷೆ ಆಗಿ ಸುಪ್ರೀಂ ಕೋರ್ಟ್ ದಾಗ ತೊಡೆದಿಲ್ಲ. ಸುಪ್ರೀಂ ಕೋರ್ಟ್ ಆಕಿಗೆ ಜೀವಾವಧಿ ಶಿಕ್ಷೆನ ಎತ್ತಿಡ್ದೈತೆ. ಶುಭಾ ಮತ್ತು ಗಿರೀಶ್ ಬೆಂಗಳೂರ್ದು. ಹೇಳ್ಬೋದಾಗಿತ್ತು ಮನ್ಯಾಗ ನನಗ ಅವ್ರಿಗೆ ಲೈಕ್ ಇಲ್ಲ, ನಾ ಬೇರೆದವ್ರು ಮಾಡ್ತು ಅಂದ್ರೆ ಮುಗಿದ ಹೋಗ್ತಿತ್ತು. ಅದೇ ರೀತಿ ಇವತ್ತು ಅತಿ ಹೆಚ್ಚ ಸುದ್ದಿ ಒಳಗಿರುವುದು ಒಂದು ವಾರದಿಂದ ಕೇತನ್ ಅಗರ್ವಾಲ ಒಂದು 600 ಕೋಟಿ ರೂಪಾಯಿ ಉದ್ಯಮಿ, ರಿಯಲ್ ಎಸ್ಟೇಟ್, ದೊಡ್ಡ ಕುಟುಂಬ, ದೊಡ್ಡ ಶ್ರೀಮಂತ. ಆ ಯುವತಿ ಸಿಯಾ ಗೋಯಲ್ ಅವನ ಎಂಗೇಜ್ಮೆಂಟ್ ಆಗ್ತೈತಿ. ಎಂಗೇಜ್ಮೆಂಟ್ ಆದ ಕೂಡಲೇ ಚೇತನ್ ಅನ್ನು ಅವ್ರ ಪ್ರಿಯಕರ ಅವನ್ ಕರ್ಕೊಂಡೋಗಿ ಒಂದು ಪುಣೆಯ ಒಂದು ಗುಡದ ಮ್ಯಾಗಿಂದ ಒಂದು ಕೋಟಿ ಮ್ಯಾಗಿಂದ ಅವನ್ ಕೆಡುತ್ತಾಳ. ಗೊತ್ತಾಗ್ತೈತಿ ಇದ. ಆದ್ರೆ ಅದಕ್ಕೆ ಪ್ರೀ ಪ್ಲಾನ್ ಆಗಿ ಅವ್ನ ಚೇತನ ಮತ್ತು ಈ ಸಿಯಾ ಗೋಯಲ್ ಪ್ಲಾನ್ ಸಿರಿಯನ್ನ ಮಾಡಿ ಅವನ್ನ ಮರ್ಡರ್ ಮಾಡ್ತಾರೆ. ಇಲ್ಲ ಅಂತ ಹೇಳ್ಬಹುದಾಗಿತ್ತು. ಆ ಹುಡುಗನ ಭವಿಷ್ಯ ಹಾಳಾತ್, ಆ ಕುಟುಂಬದ ಭವಿಷ್ಯ ಹಾಳಾತ್, ಈ ತವ್ರ ಮನೆಯವ್ರದ್ದು ಭವಿಷ್ಯ ಹಾಳಾಗಿರುತ್ತೆ. ಈ ಸಿಯಾ ಗೋಯಲ್ ಇವತ್ ಸಿಯಾ ಗೋಯಲ್ ಅರೆಸ್ಟ್ ಆಗಿದ್ದಾಳು. ಪೊಲೀಸರಿಗೆ ನನಗೆ ಬೀರ್ಬೇಕು ಸೆರೆಬೇಕಂತ ಕೇಳ್ತಾಳ ಪೊಲೀಸ್ ಸ್ಟೇಷನ್ದಾಗ. ಇವತ್ತಿನ ಸುದ್ದಿದು. ಈ ಒಟ್ಟಾರೆ ನಮ್ಗೆ ಆಗುದಿಲ್ಲಪ್ಪ, ಮದುವೆ ಆಗುದಿಲ್ಲ ಅಂದಿದ್ರೆ ಮುಗಿದು ಹೋಗ್ತಿತ್ತು. ಬಾಳಾದ್ರ ಒಂದ್ ದಿವ್ಸ 2 ದಿವಸ ಮನ್ಯಾಗ ಏನಾದ್ರು ತ್ರಾಸ ಆಗ್ತಿತ್ತು, ಇವ್ರಿಗೂ ಆಗ್ತಿತ್ತು, ನೇರವಾಗಿ ಹೇಳ್ಬಿಡ್ಬೋದಿತ್ತು. ಹೂ ಅಂದ ಆ ಹುಡುಗನ ಭವಿಷ್ಯನು ಹಾಳು ಮಾಡಿಬಿಡ್ತಾರ. ಇನ್ನ ಉತ್ತರ ಪ್ರದೇಶದಾಗ ಪ್ರಗತಿ ಯಾದವ್ ಪಾಪ, ಅವನದು ಪಾಪ ಲವರ್ನ ಅವನು ಮರ್ಡರ್ ಮಾಡ್ತಾಳ ಉತ್ತರ ಪ್ರದೇಶದಾಗ. ಇನ್ನು ಡ್ರಮ್ ಮಸ್ಕಾನ್ ಅಂತೇಳಿ, ಈ ಡ್ರಮ್ ಮಸ್ಕಾನ ಈ ಸೌರಭ್ನ ಈ ಡ್ರಮ್ ಅಂದ್ರ ಅವನ ಮರ್ಡರ್ ಮಾಡಿ ಡ್ರಮ್ನಾಗ ಸಿಮೆಂಟ್ ಹಾಕಿ ಮುಚ್ತಾಳ. ಅದು ಅವನ ಪ್ರಿಯಕರನ್ ಗುಡೇನೆ ಸೇರಿ. ಅಂದ್ರೆ ಒಟ್ಟ ನಾನು ಮದುವೆ ಆಗೋದಿಲ್ಲ ಅಂದ್ರೆ ಮುಗಿದು ಹೋಗ್ತಿತ್ತ. ಆದ್ರ ಆ ಸಿಕ್ ಮ್ಯಾಗ ಈಗ ಜೈಲ್ ಎನ್ಸುದು ಆ ಪಾಪ, ಪ್ರಿಯಕರನು ಪಾಪ, ಆ ಮದುವೆ ಆದವನ್ ಪಾಪ, ಮದುವೆ ಆದ ಕುಟುಂಬ, ಆಗದಿದ್ದ ಕುಟುಂಬ, ಎಲ್ಲರನ್ನೂ ತ್ರಾಸ ಕೊಡಿ. ಇವರೆಲ್ಲ 20-28 ವರ್ಷದ ವಯಸ್ಸಿನ ಹುಡುಗಿಯರು. ಇನ್ನ ಸೋನಮ್ ಅಂತೇಳಿ ರಾಜವಂಶ ರಘುವಂಶ ಅಂತ ರಾಜ ಅವ. ಇದೊಂದ್ ಸ್ವಲ್ಪ 6 ತಿಂಗಳ ಹಿಂದಾಗಿತ್ತು. ಅದು ಹನಿಮೂನ್ ಮಾಡಕ್ ಹೋಗಿ ಅವನ ಪ್ರಿಯಕರನ್ ಕೂಡ ಕೂಡಿ ಸೋನಮ್ಮ ಅವನ್ನ ಮರ್ಡರ್ ಮಾಡ್ತಾಳ. ಜೈಲ್ನಾಗ ಶಿಕ್ಷೆ. ಆದ್ರ ಆ ವಿನಾಕಾರಣ ಆ ಹುಡುಗನ ಜೀವನ ಹಾಳಾತ್, ಆ ಕುಟುಂಬ ಜೀವನ ಹಾಳಾತ್, ಇಕ್ಯೂ ಜೈಲ್ನಾಗ ಹೋದ್ಲು. ಇನ್ನು ಹರಿಯಾಣದಾಗ ಪ್ಲೈವುಡ್ ಪ್ರಿಯಾಂಕಾ ಅವನ್ನ
ಮದುವೆ ಆಗೋ ಹುಡುಗ ಯೋಗೇಶನ್ನ ಮರ್ಡರ್ ಮಾಡ್ತಾವ. ಇದು ಸಿಕ್ಕೈತಿ ಅಂದ್ರೆ ಜೈಲ್ ಹೋದು ಇವ ಹುಚ್ಚು ಪ್ರೀತಿ ಅಂತಾರೋ ಏನಂತಾರ ಗೊತ್ತಿಲ್ಲ. ಬರೀ ಒಂದೇ ಒಂದ್ ಮಾತ ಅವ್ರ ತಂದೆ ತಾಯಿಗೋ ಅಥವಾ ಗೆಳತಿಯರ್ ಮುಂದೋ ಅಥವಾ ಬೇಕಾದವ್ರ ಮುಂದೋ ನಾ ಮದುವೆ ಆಗುದಿಲ್ಲ, ಈಗಾಗಲೇ ನಾ ಲವ್ ಮಾಡಿದ್ದೇನೆ ಅಂದ್ರೆ ಮುಗಿದು ಹೋಗ್ತಿತ್ತು. ಆದ್ರ ಆ ಕುಟುಂಬಗಳು ಪಾಪ ಮದುವೆ ಆಗು ಹುಡುಗನ ಕುಟುಂಬಗಳು ಆ ಭವಿಷ್ಯದಲ್ಲಿ ಅವನ ಮ್ಯಾಗ ಭರವಸೆ ಇಟ್ಟಂತ ಕುಟುಂಬಗಳು ಹಾಳಾಗೋದು. ಮತ್ ಇವರು ಈಗ ಜೈಲ್, ಯಾಕಂದ್ರೆ ಕ್ರೈಮ್ ಮಾಡ್ರ ಯಾವಾಗೂ ಸಿಗ್ತೈತಿ. ಅದಕ್ಕ ದಯಮಾಡಿ ಈ ಹುಡುಗ ಹುಡುಗಿಯರ್ ಮದುವೆ ಆಗೋರ ಮೊದಲನೇ ಹೇಳುತ್ತು ಬರ್ರಿ ಮನ್ಯಾಗ. ಯಾಕಂದ್ರ ಒತ್ತಾಯಕ್ ಹೂ ಅಂದ ಹಿಂದಗಡೆ ಅವನ ಮದುವೆ ಆದ ಗಂಡನ್ನ ಮರ್ಡರ್ ಮಾಡೋದು ಅಥವಾ ವಿಷ ಹಾಕಿ ಕೊಲ್ಲುದು, ಎಲ್ಲೋ ಆಕ್ಸಿಡೆಂಟ್ ಮಾಡಿಕೊಳ್ಳುದು, ಯಾರ್ದೋ ಕಡೆಯಿಂದ ತಮ್ಮ ಲವರ್ ಕಡೆಯಿಂದ ಮರ್ಡರ್ ಮಾಡಿಸೋದು ದಯಮಾಡಿ ಈ ಹುಡುಗಿಯರ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಒಂದು ಕುಟುಂಬ ಉದ್ಧಾರ ಆಗೋದು ನಿಮ್ ಕೈಯಾಗಿರ್ತೈತೆ, ಅದನ್ನ ಬೆಳೆಸೋದು ನಿಮ್ ಕೈಯಾಗಿರ್ತೈತೆ. ಸರಳವಾಗಿ ನಮ್ಗೆ ಆಗುದಿಲ್ಲ ನಾ ಇಂತ ಮುಡಿಯೋದು ಅಂದ್ರೆ ನಿಮ್ನೇನ್ ಪಾಶಿ ಹಾಕುದಿಲ್ಲ ಮನೆಯವ್ರ. ಬಾಳ ಆದ್ರ ಒಂದ್ 2 ದಿವಸ ತ್ರಾಸ ಮಾಡ್ಕೊತಾರ ಬಿಟ್ಟು ಬಿಡ್ತಾರ. ಎಂಗೇಜ್ಮೆಂಟ್ ಅವಕ್ಕಿಂತ ಮೊದಲನ್ನ ಹೇಳ್ಬಿಡುತ್ತ ಬರ್ರಿ. ಇವೆಲ್ಲ ನಿಮ್ಗ ಆದ ಘಟನೆಗಳು ಹೇಳತ್ತೇನೆ. ದಯಮಾಡಿ ಈ ಏನ್ ಮೊದಲನ ಈ ಮದುವೆ ಆಗೋಕ್ಕಿಂತ ಪೂರ್ವದೊಳಗ, ಎಂಗೇಜ್ಮೆಂಟ್ ಆಗೋಕ್ಕಿಂತ ಪೂರ್ವದೊಳಗ ಹುಡುಗ ಹುಡುಗಿನ ಕೌನ್ಸಿಲಿಂಗ್ ಮಾಡೋತ್ ಬರ್ರಿ. ಆ ಹುಡುಗನ ಪ್ರೀತಿ ಇದ್ರೂ ಬ್ಯಾಡ ಅಂತ ಹೇಳ್ರಿ, ಹುಡುಗಿ ಪ್ರೀತಿ. ಯಾಕಂದ್ರೆ ಮದುವೆ ಆದ್ಮ್ಯಾಗು ಅದು ಕಂಟಿನ್ಯೂ ಆಗ್ತೈತ. ಅದು ತೊಡೆ ಮಂದಿ ಶಾನ್ಯಾರ ಇದ್ದವ್ರು ಬಿಟ್ಟು ಬಿಡ್ತಾರ. ಆದ್ರ ಆ ಹುಚ್ಚು ಪ್ರೇಮಿ ಬಿಡುದಿಲ್ಲ. ಆ ಬಂದ ಸಂಸಾರದೊಳಗ ಅದನ್ನ ಕಿಚ್ಚ ಹಚ್ಚಿ ಬಿಡ್ತಾನ. ಅದಕ್ಕ ನೀವು ಪ್ರೀತಿಸಿದವ್ರ ಕೂಡನ ನೀವು ಇರ್ರಿ. ಆದ್ರ ವಿನಾಕಾರಣ ಒಂದು ಕುಟುಂಬಗಳನ್ನ ಬಲಿ ಮಾಡಕ್ ಹೋಗ್ಬೇಡ್ರಿ, ಯಾರ ಹುಡುಗಾಗ್ಲಿ ಹುಡುಗಾಗ್ಲಿ. ಯಾಕಂದ್ರೆ ನೀವೇನ ಕ್ರೈಮ್ ಮಾಡ್ರೂ ಇವತ್ತಿನ ಪರಿಸ್ಥಿತಿ ಒಳಗೆ ಸಿಕ್ಕಾಕೊಳ್ಳೋದು ನಕ್ಕಿಯನ್ನ. ಯಾಕಂದ್ರೆ ಈಗ ಶುಭಾ ಮತ್ತು ಗಿರೀಶನ್ ಬೆಂಗಳೂರು ಸುಪ್ರೀಂ ಕೋರ್ಟ್ದಾಗ ಆಕಿ ಜೀವಾವಧಿ ಶಿಕ್ಷೆ ಆಗೈತೆ. ಇವತ್ತ ಈ ಸಿಯಾಗೋಲ್ ಅಪ್ಪ ಆಕಿ ಕಠಿಣ, ಈ ಸಿಯಾಗೋಲ್ ಅಪ್ಪ ಪುನಾದಾಗ ಇವತ್ತು ಹಿಡಿಕೆ ಕೊಡ್ತಾನ, ಆಕಿಗೆ ಕಠಿಣ ಶಿಕ್ಷೆ ಆಗ್ಬೇಕ ನನ್ ಮಗಳು ಮಾಡಿದ್ರ ಅಂತ ಹೇಳ್ತಾನ. ಅಂದ್ರ ಆ ನಿಮ್ ತಂದೆ ತಾಯಿಯನ್ನು ನಿಮ್ಮನ್ನ ಒಪ್ಪುದಿಲ್ಲ, ನಿಮ್ ಅಣ್ತಮ್ರು ಒಪ್ಪುದಿಲ್ಲ, ಬಂಧು ಬಳಗ ಒಪ್ಪುದಿಲ್ಲ. ಇಂಥ ಕೃತ್ಯಕ್ಕ ದಯಮಾಡಿ ಯಾವುದೇ ಹುಡುಗಿಯರ್ ಹೋಗ್ಬಾರ್ದು. ನಿಮ್ಮ ಮನುಷ್ಯನೊಳಗಿದ್ದ ಪ್ರೀತಿ ಮಾಡಿದ್ರಂದ್ರ ಅವ್ರ ಕೂಡೇನ ನಿಮ್ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಕೂಡೇನ ಮದುವೆ ಆಗ್ರಿ. ಆದ್ರ ಇಂಥ ಸಾಹಸಕ್ಕೆ ಕೈ ಹಾಕಿ ಜೈಲ್ ರೊಟ್ಟಿ ತಿಂದ ಅನೇಕ ಕುಟುಂಬಗಳನ್ನ ಹಾಳು ಮಾಡ್ಬೇಡ್ರಿ ಅಂತ ನಿಮ್ಗೆ ಗರ್ದಿಗೆ ಮತ್ತ ಎಚ್ಚರಿಕೆ ಕೊಡತೈತಿ. ನಮಸ್ಕಾರ.